ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇದು ಒಂದು ಸ್ಪೆಷಲ್ ವಿಡಿಯೋ. ಯಾಕೆಂದರೆ ಹೆಣ್ಮಕ್ಳಿಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್, ಜೊತೆಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ತುಂಬಾ ಇಷ್ಟ ಆಗುತ್ತೆ ಕೂಡ. ಯಾಕಂದರೆ ನಾನು ಮಾತಾಡ್ತಿರೋದು ಆ್ಯಂಡ್ ನಾನು ತೋರಿಸ್ತಾ ಇರೋದು ಸೀರೆಗಳ ಬಗ್ಗೆ. ಹೌದು, ನಾನು ಒಂದು ಫೇಮಸ್ ಪ್ಲೇಸಲ್ಲಿ ಹೋಗಿ ಮೈಸೂರು ಸಿಲ್ಕ್ ಸ್ಯಾರಿನ ಪರ್ಚೇಸ್ ಮಾಡೋದಕ್ಕೆ ಅಂತ ಹೋಗಿದ್ದೀನಿ ಇವತ್ತು. ಸೊ ಅದೊಂದು ಸ್ಪೆಷಲ್ ವಿಡಿಯೋನ, ಒಂದಷ್ಟು ಮಾಹಿತಿನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇವತ್ತು ನಾನು ಈ ಒಂದು ವಿಡಿಯೋನ ನಿಮಗೆ ತೊಗೊಂಡು ಬಂದಿದ್ದೀನಿ. ಸೊ ಬನ್ನಿ ನೋಡೋಣ ಏನು ಪ್ಲೇಸ್ ಇದು, ಏನು ಸ್ಯಾರೀಸ್, ಎಲ್ಲಿ, ಏನು ಅಂತೆಲ್ಲ ನಾನು ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ. ಜಸ್ಟ್ ಗೆಟ್ ಇನ್ ಟು ದ ವಿಡಿಯೋ. ಸೊ ನಾನು ಫಸ್ಟ್ ಹೋಗ್ತಾ ಇರೋದು ಮಂಡ್ಯದಲ್ಲಿ ಕೊಡಿಯಾಲ ಅಂತ ನಿಮಗೆ ಕೇಳಿರ್ತೀರ. ಕೆಲವೊಂದಷ್ಟು ಜನಕ್ಕೆ ಗೊತ್ತಿದೆ, ಕೆಲವೊಂದಷ್ಟು ಜನಕ್ಕೆ ಗೊತ್ತಿಲ್ಲ. ಸೊ ಇದು ಬಂದು ಮಂಡ್ಯದಿಂದ ಇನ್ನು ಹಿಂದೆನೇ ಬರುತ್ತೆ. ಶ್ರೀರಂಗಪಟ್ಟಣ ಮತ್ತು ಮಂಡ್ಯದ ಮಧ್ಯ ಅಂತಲೇ ಹೇಳ್ಬೋದು, ಅಥವಾ ಮಂಡ್ಯಗಿಂತ ಸ್ವಲ್ಪ ಕಿಲೋಮೀಟರ್ಸ್ ಇದೆ ಅನ್ನುವಾಗ ಸಿಗುವಂಥದ್ದು. ಸೊ ಇದು ಕೊಡಿಯಾಲ ಅಂತ ನೇಮು. ಸೊ ಯಾರಿಗಾದರೂ ಬೇಕಿದ್ದರೆ ಲೊಕೇಶನ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಬೇಕಾದರೆ ಅದನ್ನು ತೊಗೋಬೋದು. ಕೊಡಿಯಾಲದಲ್ಲಿ ಕಾರ್ ಪಾರ್ಕ್ ಮಾಡಬೇಕು. ಸೊ ಅದು ಒಂದು ಫೇಮಸ್ ಮಗ್ಗ ಇರುವಂತಹ ಒಂದು ಪ್ಲೇಸ್ ಅದು. ಅಲ್ಲೇ ಸೀರೆಯನ್ನು ನೇಯ್ತಾರೆ, ಜೊತೆಗೆ ಮಾರಾಟ ಮಾಡ್ತಾರೆ. ಸೊ ನಾನು ಒಂದಷ್ಟು ಕ್ಲಿಪ್ಸ್ನ ಹಾಕಿದ್ದೀನಿ, ಅದು ಅಲ್ಲೇ ನೇಯುವಂತಹ ವಿಡಿಯೋ. ಸೊ ಇದು ಒಂದು ಅಂಗಡಿ ಬೀದಿ ಅಂತ ಒಂದು ಹೆಸರು ಬರುತ್ತೆ. ಸೊ ಆ ಒಂದು ರೋಡಲ್ಲಿ ಫಸ್ಟ್ ನಾನು ವಿಸಿಟ್ ಮಾಡಿದಂತಹ ಒಂದು ಮನೆ ಆ್ಯಕ್ಚುಲಿ ಅದು. ಸೊ ಮನೆಯಲ್ಲೇ ಸೀರೆನ ನೇಯ್ದು ಮಾರಾಟ ಮಾಡ್ತಾರೆ. ಅದು ಬಂದು ಇದು ಫಸ್ಟು ಕದಂಬ ಮನೆ ಅಂತ. ಸೊ ಇಲ್ಲಿ ಫಸ್ಟ್ ನಾನು ಸ್ಯಾರೀಸ್ನ ನೋಡೋಕೆ ಬಂದಿದ್ದು. ಇಲ್ಲಿ ನಿಮಗೆ ಎಲ್ಲ ರೀತಿಯ ಮೈಸೂರು ಸಿಲ್ಕ್ ಸ್ಯಾರೀಸ್ ಇರ್ಬೋದು, ಅಥವಾ ರೇಷ್ಮೆ ಸೀರೆ, ಕಾಟನ್ ಸ್ಯಾರಿ, ಪ್ರತಿಯೊಂದು ರೀತಿಯ ಸ್ಯಾರಿಗಳು ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಅದು ಒಂದೇ ಅಲ್ಲದೆ ಹೋಮ್ ಅಸೆಸರೀಸ್ ಅಂದರೆ ಪಿಲ್ಲೋ ಕವರ್ಸ್ ಇರ್ಬೋದು, ಸೋಫಾ ಕವರ್ಸ್ ಇರ್ಬೋದು. ಸೊ ಈ ರೀತಿ ಎಲ್ಲ ಸಿಗುತ್ತೆ. ಬಟ್ ನಾನು ಅದಕ್ಕೆಲ್ಲ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನಾನು ಬಂದಿರೋದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿನ ಪರ್ಚೇಸ್ ಮಾಡೋಕ್ಕೆ. ಸೊ ಹಾಗೆ ಒಂದಷ್ಟು ಅದ್ರ ಬಗ್ಗೆ ಮಾಹಿತಿನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ಒಂದಷ್ಟು ಸ್ಯಾರೀಸ್ನ ನೋಡಿದೆ. ನನಗೆ 3D ಕಲರ್ಸಲ್ಲಿ ಅಥವಾ 2 ಕಲರ್ಸಲ್ಲಿ ಸ್ಯಾರಿ ಬೇಕಿತ್ತು, ಮೈಸೂರು ಸಿಲ್ಕ್ ಸ್ಯಾರಿ. ಸೊ ಹಾಗಾಗಿ ನಾನು ಅದೇ ಪ್ಯಾಟ್ರನಲ್ಲಿ ಸ್ಯಾರಿನ ಸರ್ಚ್ ಮಾಡ್ತಾಯಿದ್ದೆ. ಸೊ ನಾನು ಅದನ್ನೇ ಅವ್ರಿಗೆ ಹೇಳಿರೋದ್ರಿಂದ ಅವರು ಅದೇ ರೀತಿ ಪ್ಯಾಟ್ರನ್ ಸ್ಯಾರೀಸ್ನ ನನಗೆ ತೋರಿಸ್ತಾ ಇದ್ದಾರೆ. ಸೊ ಇದು ಬಂದು ಪಿಂಕ್ ಕಲರ್. ಅದು ಆ್ಯಕ್ಚುಲಿ ರೆಡ್ ಕಾಣಿಸ್ತಿದೆ ವಿಡಿಯೋದಲ್ಲಿ, ಬಟ್ ಆ್ಯಕ್ಚುಲಿ ರೆಡ್ ಅಲ್ಲ, ಅದು ಪಿಂಕ್ ಕಲರ್. ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಡಬಲ್ ಬಾರ್ಡರ್ ಸ್ಯಾರಿ ಅಂತ ಹೇಳ್ಬೋದು. ಮಿಡಲಲ್ಲಿ ಡಬಲ್ ಬಾರ್ಡರ್ ಬರುತ್ತೆ ಆ್ಯಂಡ್ ಬಾಟಮ್ ಮತ್ತು ಟಾಪಲ್ಲಿ ಡಬಲ್ ಬಾರ್ಡರ್ ಇರುತ್ತೆ. ಸೊ ಇದು 150 GSM ಕ್ವಾಲಿಟಿಯಲ್ಲಿರುವಂತಹ ಸ್ಯಾರಿ ಮೇ ಬಿ. ಸೊ ಇದರಲ್ಲಿ ಕೆಲವೊಂದಷ್ಟು GMC ಕಡಿಮೆ ಇರುವಂಥದ್ದು ಸಿಗುತ್ತೆ. ಸೊ ಅದು ಸ್ವಲ್ಪ ತಿನ್ನಾಗಿರುತ್ತೆ, ಯಾಕಂದರೆ ನಾವು ಕೈನ ಈ ರೀತಿ ಒಳಗೆ ಹಾಕಿದ್ರೆ ಕಾಣಿಸುತ್ತೆ. ಸೊ ಅದೊಂದು ಸ್ವಲ್ಪ ಕ್ವಾಲಿಟಿ ಕಡಿಮೆ ಇರುತ್ತೆ. ಸೊ ಅದರಲ್ಲಿ ಕೆಲವೊಂದಷ್ಟು ಕಲರ್ಸ್, ಪ್ಯಾಟ್ರನ್ಸ್ ಎಲ್ಲವನ್ನ ತೋರಿಸ್ತಾ ಇದ್ದಾರೆ. ಸೊ ನಾನು ಕೂಡ ನೋಡ್ತಾ ಇದ್ದೀನಿ. ಆ್ಯಂಡ್ ನನಗೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಏನು ಅನಿಸಿದೆ ಅಂದರೆ, ತುಂಬ ಕಾಮ್ ಪೀಸ್ಫುಲ್ಲಾಗಿ ನಾವು ಎಷ್ಟೇ ಕೇಳಿದ್ರು ಬೇಜಾರು ಮಾಡ್ಕೊಳ್ದೆ ತೋರಿಸ್ತಾರೆ. ಆ್ಯಂಡ್ ಒಂದು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅನಿಸಿದ್ದಂದರೆ, ಅವರೆಲ್ಲ ಬಾಕ್ಸಲ್ಲಿ ಸೆಟ್ರೇಟ್ ಮಾಡಿ ಇಟ್ಟಿದ್ದಾರಲ್ಲ, ಸೊ ಅದನ್ನು ಓಪನ್ ಅಪ್ ಆಗಿ ಇಟ್ಟಿದ್ರೆ ನಮಗೆ ಯಾವುದಾದ್ರೂ ಇಷ್ಟ ಆಗಿದ್ರೆ ಕಲರ್ಸ್ ಅಥವಾ ಇಷ್ಟ ಆಗ್ತಾ ಇದ್ದರೆ ನಾವು ಅದನ್ನು ತೋರಿಸಿ ಅಂತ ಕೇಳಬಹುದಿತ್ತು. ಬಟ್ ಇಲ್ಲಿ ಆ ಆಪ್ಷನ್ ಇರಲಿಲ್ಲ. ಸೊ ಎಲ್ಲ ಬಾಕ್ಸ್ ಪೀಸಸ್ ಥರ ಇಟ್ಬಿಟ್ಟಿದ್ರು. ಸೊ ಅವರು ಯಾವುದನ್ನು ತೋರಿಸ್ತಾರೆ ಅದನ್ನು ನಾವು ನೋಡಬೇಕಾಗಿತ್ತು. ಸೊ ಅದೊಂದು ನನಗೆ ಬೇಜಾರು ಅನ್ನಿಸ್ತು. ಅದನ್ನು ಬಿಟ್ಟರೆ ಸ್ಯಾರೀಸ್ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಂಟ್ರೆಸ್ಟಿಂಗ್ ಕಲರ್ಸ್ ಕೂಡ ಇತ್ತು. ಕಲರ್ಸ್ ಇತ್ತು, ಬಟ್ ನನಗೆ ಕಲರ್ಸ್ ಇಷ್ಟ ಆಗಿಲ್ಲ. ಯಾಕಂದರೆ ನನ್ನ ಹತ್ರ ಆಲ್ರೆಡಿ ಇರೋ ಥರ ಕಲರ್ಸೇ ಅಲ್ಲಿತ್ತು. ಇಲ್ಲಿ ಒಂದು ಗ್ರೀನ್ ಆ್ಯಂಡ್ ಪಿಂಕ್ ತೋರಿಸಿದ್ರಲ್ವ, ಆ ಕಲರ್ ಕೂಡ ನನ್ನ ಹತ್ರ ಇತ್ತು. ಮತ್ತು ಇನ್ನೊಂದು ಬ್ಲೂ ಆ್ಯಂಡ್ ರಾಮ ಗ್ರೀನ್ ಕಲರ್ ತೋರಿಸ್ತಾರೆ. ಈಗ ನಾನು ಓಪನ್ ಮಾಡ್ತಿದ್ದೀನಲ್ಲ ಈ ಸ್ಯಾರಿ, ಈ ಕಲರ್ ಕೂಡ ನನ್ನ ಹತ್ರ ಇದೆ. ಸೊ ಹಾಗಾಗಿ ನಾನು ಆ ಕಲರ್ ತೊಗೋತಿಲ್ಲ, ಯಾಕಂದರೆ ನನ್ನ ಹತ್ರ ಆಲ್ರೆಡಿ ಇರೋ ಕಲರ್ಸ್ ಬೇಡ ಅನ್ನೋ ರೀಸನ್ಗೋಸ್ಕರ ನಾನು ಆ ಕಲರ್ಸ್ನ ಚೂಸ್ ಮಾಡ್ತಿಲ್ಲ. ಸೊ KSICಗೂ ಇಲ್ಲಿಗೂ ಡಿಫ್ರೆನ್ಸ್ ಏನು ಬರುತ್ತೆ ಅಂದರೆ, ಅಲ್ಲಿ ಮಾರ್ಕ್ ಇರುತ್ತೆ, ಇಲ್ಲಿ ಮಾರ್ಕ್ ಇರಲ್ಲ. KSIC ಸೀಲ್ ಬರುತ್ತೆ ಗೊತ್ತಾ, ಸ್ಯಾರಿ ಪಲ್ಲುವಲ್ಲಿ ಒಂದು ಲೈನ್ ನಂಬರ್ ಮತ್ತು ಸಿಂಬಲ್ ಇರುತ್ತೆ. ಸೊ ಅದು ಒಂದು ಇರಲ್ಲ. ಅದು ಹಾಗಾಗಿ ಪ್ಯೂರ್ ಆಗಿರೋ ಸಿಲ್ಕ್ ಸ್ಯಾರಿ ಇದೆ. ಸೊ ನೀವು ಕಡಿಮೆ ರೇಟಲ್ಲಿ ನೋಡ್ತೀರಾ ಅಂತಂದ್ರೆ ಈ ಕಲರ್ ಕೂಡ ನಾನು ಆಲ್ರೆಡಿ ನೋಡ್ತೀರಾ ಅಂತಂದ್ರೆ ಅದರಲ್ಲೇ ಮತ್ತೊಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇರುತ್ತೆ. ಜೊತೆಗೆ ನಾನು ನನ್ನ ಬಾಡಿ ಮೇಲೆ ಕ್ವಾಲಿಟಿ ಅಂಡ್ ಸೂಪರ್ ಸ್ಯಾರಿ ಸಿಗುತ್ತೆ. ನನ್ನ ಪರ್ಸನಲ್ ಯಾವ ಕಲರ್ ಚೆನ್ನಾಗಿ ಕಾಣಿಸ್ತು
ಇಷ್ಟ ಆಯಿತು ಸ್ಯಾರೀಸಲ್ಲಿ. ಸೊ ನಾನು ತೋರಿಸ್ತಾ ಇದ್ದೀನಿ ಅಮ್ಮಂಗೆ ಅಲ್ಲಿ ಮಿರರಲ್ಲಿ ಯಾವ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಕ್ಚುಲಿ ನನಗೆ ಗ್ರೀನ್ ಮತ್ತು ಪಿಂಕ್ ಇರೋ ಸ್ಯಾರಿ ಆಫ್ ಆ್ಯಂಡ್ ಆಫ್ ಸ್ಯಾರಿ ತುಂಬಾ ಇಷ್ಟ ಆಗಿತ್ತು. ಸೊ ನಾನು ಅದಕ್ಕೆ ಅದನ್ನೇ ಜಾಸ್ತಿ ನೋಡ್ತಿದ್ದೀನಿ, ಅದಕ್ಕೆ ಕಂಪೇರ್ ಮಾಡಿ ನೋಡ್ತಾ ಇದ್ದೀನಿ ಬೇರೆ ಸ್ಯಾರೀಸ್ಗಳನ್ನ. ಸೊ ಹಂಗೆ ನೋಡ್ತಾ ನೋಡ್ತಾ ಒನ್ ಟೈಮ್ ನನಗೆ ಡಲ್ ಅನ್ನಿಸ್ತಾ ಇದೆಯಾ ಸ್ಯಾರಿ ಅನ್ನೋಕ್ಕೆ ಶುರುವಾಯಿತು. ಸೊ ಹಾಗಾಗಿ ಇನ್ನೊಂದು ತೋರಿಸಿದ್ರು ಈ ಒಂದು ಶಾಪ್. ಆ ಸ್ಯಾರಿ ಕೂಡ ನೋಡ್ತಾ ಇದ್ದೀನಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಬ್ಲೂ ಮತ್ತೆ ಪಿಂಕ್ ಕಾಂಬಿನೇಷನ್. ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ ಸ್ಯಾರಿ, ನನ್ನ ಫೇಸ್ಗೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಏನಂದ್ರೆ ಆ ಬ್ಲೂ ಕಲರ್ ಸೇಮ್ ನನ್ನ ಹತ್ರ ಆಲ್ರೆಡಿ ಇತ್ತು, ಹಾಗಾಗಿ ನಾನು ಆ ಸೀರೆ ತಗೊಳ್ಳಿಲ್ಲ. ಬಟ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ, ರಿಚ್ ಕೊಡುತ್ತೆ ಸ್ಯಾರಿ ವೇರ್ ಮಾಡಿದ್ರಂತೂ. ಬಟ್ ಅಲ್ಲಿ ಇರೋದ್ರಿಂದ ನಾನು ಆ ಕಲರ್ನ ತಗೊಳಕ್ ಹೋಗ್ತಿಲ್ಲ, ತುಂಬಾನೇ ಗಾರ್ಜಿಯಸ್ ಆಗಿ ಕಾಣಿಸ್ತಿದೆ ಅಂತ. ಸೊ ಸ್ವಲ್ಪ ವೈಟ್ ಇರೋರ್ಗೆ ಕಲರ್ ಈ ರೀತಿ ಡಾರ್ಕ್ ಕಲರ್ಸ್ ತುಂಬಾನೇ ಯುನೀಕ್ ಆಗಿ ಕಾಣಿಸುತ್ತೆ, ಹೈಲೈಟ್ ಆಗಿ ಕಾಣಿಸುತ್ತೆ ಕೂಡ. ಸೊ ನನಗಂತೂ ಇಷ್ಟ ಆಯ್ತು ಈ ಸ್ಯಾರಿ. ಬಟ್ ನನ್ನ ಹತ್ರ ಆಲ್ರೆಡಿ ಆ ತರ ಕಲರ್ ಇರೋದ್ರಿಂದ ನಾನು ಅದನ್ನ ಚೂಸ್ ಮಾಡಕ್ ಹೋಗಿಲ್ಲ. ಹಾಗೆ ಒಂದಷ್ಟು ಸ್ಯಾರೀಸ್ ಬೇರೆದೆಲ್ಲ ತೋರಿಸ್ತಿದ್ರು, ಇದೆಲ್ಲ ಒಂದು 12-13-15-20,000 ಒಳಗಿನ ಸ್ಯಾರೀಸ್ಗಳು. ಪರ್ಪಲ್ ಬಾರ್ಡರ್ ಮತ್ತೆ ಗ್ರೀನ್. ಸೊ ನೀವು ಯೋಚನೆ ಮಾಡಬಹುದು ಮೈಸೂರಿಗಿಂತ ಇಲ್ಲಿ ಮೇ ಬಿ ಇದು ಕ್ರೇಪ್ ಸಿಲ್ಕ್ ಇರ್ಬೋದು ಅಂತ. ನಾಟ್ ಎಟ್ ಆಲ್ ರೈಟ್, ಇದು ಸಿಲ್ಕ್ ಸ್ಯಾರೀಸ್ ಏನೆ, ಯಾಕಂದ್ರೆ ಅವ್ರು ಅಲ್ಲೇ ಮಗ್ಗದಲ್ಲಿ ನೇಯೋದ್ರಿಂದ ಅದು ಪ್ಯೂರ್ ಸ್ಯಾರಿ ಆಗಿರುತ್ತೆ. ಬಟ್ ಮಾರ್ಕ್ ಇರಲ್ಲ ಅಷ್ಟೇ, ಕ್ರೇಪ್ ಸ್ಯಾರೀಸ್ ಅಲ್ಲ ಇದು, ಮೈಸೂರು ಸಿಲ್ಕ್ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಏನೇ ಇದು. ಸೊ ನೀವು ಕ್ವಾಲಿಟಿ ನೋಡಿದ್ರೇನೆ ಗೊತ್ತಾಗುತ್ತೆ ನಿಮ್ಗೆ ಮೈಸೂರು ಸಿಲ್ಕ್ ಸ್ಯಾರಿನ ಅಥವಾ ಕ್ರೇಪ್ ಸ್ಯಾರಿನ ಅಂತ. ಕೆಲವೊಂದಷ್ಟು ಜನ ಇಷ್ಟು ಕಡಿಮೆ ಸಿಗ್ತದೆ ಅಂತ ಕ್ರೇಪ್ ಸ್ಯಾರಿ ಅನ್ಕೋತಾರೆ, ನಿಜವಾಗ್ಲೂ ಅಲ್ಲ, ಗ್ರೀನ್ ಅಂಡ್ ಪಿಂಕ್ ಪ್ಯೂರ್ ಸಿಲ್ಕ್ ಸ್ಯಾರಿ. ಬಟ್ ಅವರೇ ಮಗ್ಗದಲ್ಲಿ ನೇಯೋದ್ರಿಂದ ಆ ಕ್ವಾಲಿಟಿ ಆ ಪ್ರೈಸ್ ಅಲ್ಲಿ ಕೊಡ್ತಾರೆ, ಜೊತೆಗೆ ಫಿಕ್ಸೆಡ್ ಪ್ರೈಸ್ ಇರುತ್ತೆ. ಸೊ ಬಾರ್ಗೇನ್ ಅಥವಾ ಬೇರೆ ಏನೂ ಮಾಡೋಕ್ಕಾಗಲ್ಲ. ಸೊ 20,000 ವರ್ಗು ಈ ಸ್ಯಾರೀಸ್ ಕಾಸ್ಟ್ ಎಲ್ಲ ಇದೆ. ಸೊ ಈ ಪಿಂಕ್ ಕಲರ್ ಕೂಡ ಚೆನ್ನಾಗಿದೆ, ಗ್ರೀನ್ ಬಾರ್ಡರಲ್ಲಿ ಬಂದಿದೆ. ಸೊ ಅದಕ್ಕೆ ನಾನು ಎಲ್ಲದಕ್ಕೂ ನೋಡ್ತಾ ಇದ್ದೀನಿ ಕ್ವಾಲಿಟಿ ಹೇಗಿದೆ ಆ್ಯಂಡ್ ಕೈ ಹಾಕಿದ್ರೆ ಕಾಣಿಸುತ್ತೆ ಆ್ಯಂಡ್ ಬಾರ್ಡರ್ಸ್ ಎಲ್ಲ ಹೇಗೆ ಬಂದಿದೆ ಅನ್ನೋದನ್ನು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಅಮ್ಮಂಗೆ ಕೇಳಿದೆ, ನಾನು ಇನ್ನೊಂದು ಸ್ಯಾರಿ ತೊಗೊಂಡಿದ್ನಲ್ಲ ಪಿಂಕ್ ವಿತ್ ಗ್ರೀನ್, ಅದನ್ನು ಕೊಡು ಅಂತ. ಸೊ ನನಗೆ ಅದೇ ತುಂಬಾ ಇಷ್ಟ ಆಗ್ತಿರೋ ಸ್ಯಾರಿ. ಸೊ ಅದಕ್ಕೆ ಅದನ್ನೇ ಎಲ್ಲದಕ್ಕೂ ಮ್ಯಾಚ್ ಮಾಡಿ ನೋಡ್ತಿದ್ದೀನಿ ಹೇಗೆ ಕಾಣಿಸ್ಬಹುದು ಅಂತ. ಸೊ ನನಗೆ ಒಂದು 70-80% ನನಗೆ ಈ ಸ್ಯಾರಿ ಇಷ್ಟ ಆಗಿತ್ತು. ಬಟ್ ಸಮ್ಟೈಮ್ಸ್ ಅಂತೂ ಬಾರ್ಡರ್ ಸ್ವಲ್ಪ ಚಿಕ್ಕದಾಯಿತು, ಜೊತೆಗೆ ಯಾಕೋ ಅಷ್ಟು ಯುನೀಕಾಗಿ ಕಾಣಿಸ್ತಿಲ್ವ ಅನ್ಸೋದಕ್ಕೆ ಶುರುವಾಯಿತು ನನಗೆ ಆಮೇಲೆ. ಸೊ ಹಾಗಾಗಿ ನಾನು ಅಮ್ಮಂಗೆ ಹೇಳಿದೆ, ನೋಡೋಣ ಇನ್ನೂ ತುಂಬ ಶಾಪ್ಗಳಿದೆ, ಒಂದೇ ಶಾಪಿಗೆ ಇದು ಮಾಡಿಬಿಡೋದು ಬೇಡ, ನೆಕ್ಸ್ಟ್ ನೋಡೋಣ ಬೇರೆ ಶಾಪಲ್ಲಿ ನೋಡಿ ಇಷ್ಟ ಆಗಿಲ್ಲ ಅಂದರೆ ಬರೋಣ ಅಂತ. ಸೊ ಅಲ್ಲಿಂದ ಬಿಟ್ಟು ನೆಕ್ಸ್ಟ್ ಇನ್ನೊಂದು ಶಾಪಿಗೆ ಹೋದ್ವಿ. ಅಲ್ಲೂ ಆಲ್ಮೋಸ್ಟ್ ಅದೇ ಥರ ಸ್ಯಾರೀಸ್ನ ತೋರಿಸ್ತಾ ಇದ್ರು. ನಾವು ಆಲ್ರೆಡಿ ಅಲ್ಲಿ ನೋಡಿದ್ವಿ ಅಲ್ವಾ ಗ್ರೀನ್ ಕಲರ್. ಸೊ ಅದೇ ರೀತಿ ಸ್ಯಾರಿ ಆ್ಯಂಡ್ ಅದರಲ್ಲೇ ಕಲರ್ಸ್ಗಳೆಲ್ಲ ತೋರಿಸ್ತಾಯಿದ್ರು, ಬಾರ್ಡ್ರು ಇರೋದೆಲ್ಲ. ಸೊ ನೀವು ಯಾರಾದರೂ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಥವಾ ಸ್ಯಾರೀಸ್ ತೊಗೋಬೇಕು ಅಂತಿದ್ರೆ ಒಂದ್ಸಲ ಕೊಡಿಯಾಲ ವಿಸಿಟ್ ಮಾಡಬೇಕು ಅನ್ನೋದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್. ಬಿಕಾಸ್ ಅಲ್ಲೇ ಮಗ್ಗದಲ್ಲಿ ನೇಯ್ತಾರೆ, ಜೊತೆಗೆ ನಿಮಗೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ನಿಮ್ಗೆ ಈ ಥರ ಸ್ಯಾರೀಸ್ ಬೇಕು ಅಂದರೆ ನಿಮ್ಗೆ ಒಂದು 10-15 ಡೇಸ್ ಟೈಮ್ ಕೊಟ್ಟರೆ ನಿಮಗೆ ಆ ಥರ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಸ್ಯಾರೀಸ್ನಲ್ಲಿ. ಸೊ ನೀವು ನೋಡ್ತಿದ್ದೀರಲ್ಲ, ಇದು ಗ್ರೀನ್ ಕಲರ್ ಸ್ಯಾರಿ, ಪಿಂಕ್ ಮತ್ತು ಬ್ಲೂ ಬಾರ್ಡರ್ ಕಾಂಬಿನೇಷನಲ್ಲಿ ಬಂದಿದೆ. ತುಂಬಾ ಚೆನ್ನಾಗಿದೆ ಸ್ಯಾರಿ ಅದನ್ನು ಕೂಡ. ಸೊ ಅದಕ್ಕೆ ನನಗೆ ಡ್ರಾಪ್ ಮಾಡಿ ತೋರಿಸಿ ನನಗೆ ಹಿಂಗೆ ಕಾಣಿಸುತ್ತೆ ಅಂತ ಕೇಳಿದೆ. ಸೊ ಅವ್ರು ಅದಕ್ಕೋಸ್ಕರ ನನಗೆ ಉಡಿಸ್ತಾ ಇದ್ದಾರೆ ಸ್ಯಾರಿನ ಹೇಗೆ ಕಾಣಿಸುತ್ತೆ ಅಂತ. ಸೊ ನೋಡೋಣ ಹೇಗೆ ಕಾಣಿಸ್ಬಹುದು ಸ್ಯಾರಿ ಅಂತ. ನನಗೂ ಇಷ್ಟ ಆಯಿತು ಈ ಸ್ಯಾರಿ, ಗ್ರೀನ್ ಕಲರ್ ನನ್ನ ಫೇಸಿಗೆ ಕೂಡ ಚೆನ್ನಾಗಿ ಕಾಣಿಸಿದೆ. ಬಟ್ ಹಾಗೆ ನಾನು ಆ ಸ್ಯಾರಿ ಉಟ್ಕೋಬೇಕಾದ್ರೆ ಅನ್ನಿಸ್ತು ಸ್ವಲ್ಪ ರೇಷ್ಮೆ ಸೀರೆ ಟೈಪ್ ಆಗಿಬಿಡ್ತಾ ಇದೆಯಾ ಅಂತ. ಯಾಕಂದರೆ ನಾವು ಮೈಸೂರು ಸಿಲ್ಕ್ ಅಂತ ನೋಡೋದೇ ಒಂದು ಸಾಫ್ಟ್ನೆಸ್ಗೆ, ಜೊತೆಗೆ ಬಾರ್ಡರ್ ಚಿಕ್ಕದಿರುತ್ತೆ, ಆ ಥರ ಒಂದು ಥಿಂಕಲ್ಲಿ ನಾವು ನೋಡ್ತೀವಿ. ಬಟ್ ಇದು ದೊಡ್ಡ ಬಾರ್ಡರ್ ಆ್ಯಂಡ್ ಡಬಲ್ ಬಾರ್ಡರ್ ಇದೆ ಆ್ಯಂಡ್ ಉದ್ದ ಬಾರ್ಡರ್ ಇದೆ ಅಲ್ವಾ. ಸೊ ಅದನ್ನು ನೋಡಿದಾಗ ನನಗನ್ನಿಸ್ತು ತುಂಬ ರೇಷ್ಮೆ ಸೀರೆ ಟೈಪಲ್ಲಿ ಅನಿಸ್ಬಿಡುತ್ತೆ, ತುಂಬ ಗ್ರ್ಯಾಂಡ್ ಲುಕ್ ಕೊಟ್ಬಿಡುತ್ತೆ ಅಂತ ಅನ್ನಿಸ್ತು. ನೀವು ನಿಮಗೆಲ್ಲಿ ಕಾಣಿಸ್ತಾ ಇರ್ಬೋದು, ತುಂಬ ದೊಡ್ಡ ಬಾರ್ಡರ್ ಆ್ಯಕ್ಚುಲಿ ಅದು. ಮಧ್ಯದಲ್ಲಿ ಪಿಂಕ್ ಗ್ಯಾಪ್ ಕೊಟ್ಟು ಈ ಕಡೆ ಒಂದು ಬಾರ್ಡ್ರು ಆ ಕಡೆ ಒಂದು ಬಾರ್ಡ್ರು ಸೇಮ್ ಕೈ ಹತ್ರನೂ ಬರುತ್ತೆ. ಸೊ ತುಂಬ ದೊಡ್ಡ ಬಾರ್ಡ್ರ್ ಆಗಿಬಿಡ್ತು ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಅದನ್ನು ಓಕೆ ಇಟ್ಟಿರಿ ಅಂತ ಹೇಳ್ಬಿಟ್ಟು, ಇದು ಒಂದು ನಿಮಗೆಲ್ಲ ಹೇಳಬೇಕು, ಇದು ನಿಮಗೆ ಎಲ್ಲರಿಗೂ ಫೇಮಸ್ ಸ್ಯಾರಿ ಆ್ಯಕ್ಚುಲಿ. ಇದನ್ನ ಹೇಳ್ತಾರೆ ನಮ್ರತಾ ಸ್ಯಾರಿ ಅಂತಲೇ ಇದಕ್ಕೆ ಒಂದು ನೇಮ್ ಕೊಟ್ಬಿಟ್ಟಿದ್ದಾರೆ. ಎಲ್ಲೇ ಹೋಗಿನೂ ನಮ್ರತಾ ಸ್ಯಾರಿ ತೋರಿಸಿ ಅಂದರೆ ಈ ಸ್ಯಾರಿ ತೋರಿಸ್ತಾರೆ. ಸೊ ನನ್ನನ್ನು ಅದನ್ನ ಹೇಳ್ತಾ ಇದ್ಲು, ಈ ಸ್ಯಾರಿ ತುಂಬ ಚೆನ್ನಾಗಿರುತ್ತೆ ಅಕ್ಕ ಅಂತ. ಸೊ ಹಾಗಾಗಿ ನಾನು ಇದನ್ನು ಟ್ರೈ ಮಾಡಿ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಸ್ಯಾರಿ, ಲುಕ್ ವೈಸ್ ಕೂಡ ಚೆನ್ನಾಗಿದೆ ಆ್ಯಂಡ್ ಸ್ಯಾರಿ ಕೂಡ ಆಸಮ್ ಆಗಿದೆ.
ನನಗೆ ಒಂದು ಫಾಲ್ಟ್ ಏನಾಯಿತು ಅಂದರೆ ವೈಟ್ ಕಲರ್ ಬಂದಿದೆಯಲ್ಲ ಮಧ್ಯದಲ್ಲಿ, ಆ ಒಂದು ವೈಟ್ ಬರಬಾರ್ದಿತ್ತು ಆ್ಯಕ್ಚುಲಿ. ನನಗೆ ಆ ವೈಟ್ ಅಷ್ಟಾಗಿ ಇಷ್ಟ ಆಗ್ತಾ ಇರಲಿಲ್ಲ. ಯಾಕಂದರೆ ನಾನು ಒಬ್ಬಳೇ ಎಲ್ಲ ಕಡೆ ಹೋಗೋದಿದ್ರೆ ಇಟ್ಸ್ ಓಕೆ ಫೈನ್, ವೇರ್ ಮಾಡ್ಬೋದಿತ್ತು. ಬಟ್ ನಾನು ಎಲ್ಲೇ ಹೋದರೂ ನನ್ನ ಕಿಡ್ಸ್ನ ಕ್ಯಾರಿ ಮಾಡೋದ್ರಿಂದ, ನನ್ನ ಮಕ್ಕಳು ನನ್ನ ಜೊತೆ ಇರೋದ್ರಿಂದ ಇಟ್ಸ್ ನಾಟ್ ಈಸಿ ಟಾಸ್ಕ್. ಆ ಸ್ಯಾರಿನ ನಾನು ಕಂಟ್ರೋಲ್ ಮಾಡೋದು ಅಥವಾ ಅದನ್ನು ನಾನು ನೀಟಾಗಿ ಅಥವಾ ಕ್ಲೀನಾಗಿ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟದ ವಿಷಯ ನನಗೆ. ಸೊ ಹಾಗಾಗಿ ನನಗೆ ಆ ವೈಟ್ ಕಲರ್ ಬಿಟ್ಟು ಬೇರೆ ಯಾವುದಾದ್ರೂ ಕಲರ್ ಸಿಗುತ್ತಾ ಅಂತ ನಾನು ಅವ್ರನ್ನ ಕೇಳ್ತಾ ಇದ್ದೆ. ಅಟ್ ಪ್ರೆಸೆಂಟ್ ಇವಾಗಿಲ್ಲ ಮ್ಯಾಮ್, ಬೇಕಂದರೆ ಕಸ್ಟಮೈಸ್ ಮಾಡಿಸ್ಕೊಡ್ಬೇಕು, ಸೊ ನೀವು ವೆಯ್ಟ್ ಮಾಡ್ತೀನಿ ಅಂದರೆ ಅಂತ ಅಂದರು. ಬಟ್ ನನಗಿನ್ನೇನು ಹಬ್ಬ ಹತ್ರ ಬರ್ತಿರೋದ್ರಿಂದ ನನಗೆ ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಇಲ್ಲ. ಆ್ಯಂಡ್ ನಾನು ಏನೋ ಒಂಥರ ನನಗೆ ಗೊತ್ತಾ, COD ಅಂದರೆ ನಾನು ಹೋಗಿದ ತಕ್ಷಣ ಬೈ ಮಾಡಿಬಿಡ್ಬೇಕು, ನನಗೆ ವೆಯ್ಟ್ ಮಾಡೋಕ್ಕೆಲ್ಲ ಡೆಫಿನೆಟ್ಲಿ ಆಗೋಲ್ಲ. ಸೊ ಆ ರೀತಿ ಒಂದು ಥಾಟಲ್ಲಿ ಇರ್ತೀನಿ ನಾನು ಯೂಶ್ವಲಿ. ಸೊ ಅವ್ರಿಗೆ ಬೇರೆ ಯಾವುದಾದ್ರೂ ಕಲರ್ ಸಿಗ್ಬೋದು ಅಂತ ಅವ್ರ ಹತ್ರ ಕೇಳ್ತಾ ಇದ್ದೆ. ಸೊ ಅವರು ಹೇಳ್ತಾಯಿದ್ರು ಅದರಲ್ಲೇ ಒಂದು ಮಿಡಲಲ್ಲಿ ಆರೆಂಜ್ ಕಲರ್ ಬರುತ್ತೆ. ಸೊ ನಾನು ಅದನ್ನು ಕೂಡ ನನಗೆ ಉಡಿಸ್ತಾರೆ, ನಾನು ತೋರಿಸ್ತೀನಿ. ಸೊ ಅವ್ರ ಹತ್ರ ಕೇಳ್ತಾ ಇದ್ದೆ ಆ ಥರ ಬೇರೆ ಯಾವುದಾದ್ರೂ ಕಲರ್ಸಲ್ಲಿ ಸಿಗುತ್ತಾ ಅಂತ. ಬಟ್ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಇದು ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತೊಗೊಳ್ಳಿ ಅಂತ ಹೇಳ್ತಾಯಿದ್ರು. ಸೊ ನನಗೂ ಇಷ್ಟ ಆಯಿತು ಸ್ಯಾರಿ, ಆ್ಯಂಡ್ ರಿಚ್ ಲುಕ್ ಕೊಡುತ್ತೆ, ಚೆನ್ನಾಗಿದೆ, ಇಷ್ಟ ಆಯಿತು. ಬಟ್ ಕಲರ್ ನನಗೆ ಅಷ್ಟು ಲೈಕ್ ಆಗಿಲ್ಲ. ಮೇಲ್ಗಡೆ ಯಾವ ಕಲರ್ ಇದ್ರೂ ಓಕೆ, ಬಾರ್ಡರ್ ಹತ್ರ ಯಾವ ಕಲರ್ ಇದ್ರೂ ಫೈನ್. ಬಟ್ ನನಗೆ ಮಿಡಲಲ್ಲಿ ಇದೆಯಲ್ಲ ಆ ವೈಟ್ ಕಲರ್, ನನಗೆ ಆ ಒಂದು ವೈಟ್ ಕಲರ್ ಬೇಡವಾಗಿತ್ತು. ಜೊತೆಗೆ ಯೂಶ್ವಲಿ ಬೇರೆಯವ್ರು ಹಾಕ್ಕೊಂಡಿರೋದು ಅಂದರೆ ಅದು ಆಲ್ರೆಡಿ ಟ್ರೆಂಡಿಂಗಲ್ಲಿರೋ ಸ್ಯಾರಿ, ಬಿಕಾಸ್ ನಮ್ರತಾ ಸ್ಯಾರಿ ಅಂದರೆ ಎಲ್ಲ ಕಡೆ ಕೊಡ್ತಾರೆ ಆ್ಯಂಡ್ ದ ಫೇಮಸ್ ಸ್ಯಾರಿ ಅದು, ಓಕೆನಾ. ಬಟ್ ಅದೇ ಥರ ಸ್ಯಾರಿನ ನಾನು ಕಂಟಿನ್ಯೂ ಮಾಡೋದು, ನಾನು ಅದನ್ನೇ ವೇರ್ ಮಾಡಿ ಮಾಡ್ಕೊಳ್ಳೋದು, ಐ ಡೋಂಟ್ ಥಿಂಕ್ ಸೊ ನಂಗೆ ತುಂಬ ಯುನೀಕ್ ಅನಿಸುತ್ತೆ ಅಂತ ಅನ್ನಿಸ್ಲಿಲ್ಲ ನನಗೆ. ಬಿಕಾಸ್ ಈಗ ಆಲ್ರೆಡಿ ಫೇಮಸ್ ಆಗಿದೆ ಸ್ಯಾರಿ, ಬಟ್ ನಾನು ಹಾಕೊಳ್ಳೋದ್ರಲ್ಲಿ ಏನು ದೊಡ್ಡ ವಿಷಯ ಅಲ್ಲ ಅದು ಅಂತ ಅನ್ನಿಸ್ತು. ಸೊ ಅದರಲ್ಲೇ ಬೇರೆ ಕಲರ್ ಒಂದನ್ನು ಕೊಡಿ ಅಂತಂದೆ. ಸೊ ಆ್ಯಕ್ಚುಲಿ 2 ಪೀಸ್ ಇದ್ದಿದ್ದು ಅವ್ರ ಹತ್ರ. ಅದು ಆ್ಯಕ್ಚುಲಿ ನಾನು ಹೋಗಿದ್ದ ಟೈಮ್ ಬಂದು ಮಧ್ಯಾಹ್ನ 2 to 2:30 3 o'clock ಹತ್ತತ್ರ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಮೇ ಬಿ ಸ್ಯಾರೀಸ್ ಖಾಲಿ ಆಗಿತ್ತೋ ಅಥವಾ ಸ್ಟಾಕ್ ಅವ್ರ ಹತ್ರ ಇರಲಿಲ್ವೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ತೋರಿಸಿದಾಗ ಇದ್ದಿದ್ದು 2 ಸ್ಯಾರಿ, ಈ ಪ್ಯಾಟ್ರನಲ್ಲಿ ಈ ಕಲರ್ಸಲ್ಲಿ ಇದ್ದಿದ್ದು 2 ಸ್ಯಾರಿ. ಇದು ಆರೆಂಜ್ ಕಲರ್ ಮಿಡಲ್ ಒಂದು ಬರುತ್ತೆ, ಇದು ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಅದೇ ಹೇಳಿದ್ನಲ್ಲ, ನನಗೆ ಆಲ್ರೆಡಿ ಫ್ಯಾಷನಲ್ಲಿರೋ ಒಂದು ಸ್ಯಾರಿನ ನಾನು ಮತ್ತೆ ಇದು ಮಾಡೋದು ನಂಗೆ ಇಷ್ಟ ಆಗಲಿಲ್ಲ. ಸೊ ಅದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಟ್ರೈ ಮಾಡೋಣ ಅಂತ ನಾನು ನೋಡ್ತಾ ಇದ್ದೀನಿ. ಅದನ್ನು ಹಂಗೆ ನನಗೆ ಉಡಿಸಿ ಕೂಡ ತೋರಿಸಿದ್ರು. ಆ್ಯಂಡ್ ನಿಮಗೆ ಕೊಡಿಯಾಲದಲ್ಲಿ ಬರೀ ಸಿಲ್ಕ್ ಸ್ಯಾರಿನೇ ಅಂತ ಅಲ್ಲ, ನಿಮಗೆ ಗೊತ್ತಾ 200-300 ರುಪೀಸಿಂದನೂ ಸ್ಯಾರಿ ಸ್ಟಾರ್ಟ್ ಆಗುತ್ತಂತೆ. ಬಟ್ ನಾನು ಆ ಒಂದು ಕಂಪಾರ್ಟ್ಮೆಂಟಿಗೆ ಹೋಗಲಿಲ್ಲ, ಹಾಗಾಗಿ ನನಗೆ ಗೊತ್ತಿಲ್ಲ. ಬಟ್ ಇರುತ್ತಂತೆ 200-300 500 1000 ನಿಮಗೆ ಈ ಕಾಸ್ಟ್ ನೀವು ಎಲ್ಲಿವರೆಗೂ ಕೊಡೋಕ್ಕೆ ರೆಡಿ ಇರ್ತೀರ ಅಲ್ಲಿವರೆಗೂ ಸ್ಯಾರೀಸ್ ಇದೆಯಂತೆ. ಸೊ ನಾನು ಅಲ್ಲಿ ನೋಡಿಬಿಟ್ಟು ನೆಕ್ಸ್ಟ್ ಇನ್ನೊಂದು ಶಾಪಲ್ಲಿ ನೋಡೋಣ ಅಂತಂದ್ಬಿಟ್ಟು ಬಂದೆ. ಇಲ್ಲಿ ಒಂದಷ್ಟು ಸ್ಯಾರೀಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ನಮಗೆ ಬೇಕಾದದನ್ನ ಹೇಳಿದ್ರೆ ಅವ್ರು ಅದನ್ನು ತೆಗೆದು ಹಾಕ್ತಾರೆ. ಬೇಕಂದರೆ ನಾವು ಹೋಗಿ ಅದನ್ನು ಎಳ್ಕೊಂಡು ನೋಡ್ಬೋದು, ಅಂಥ ಆಪ್ಷನ್ ಕೂಡ ಈ ಒಂದು ಶಾಪಲ್ಲಿದೆ. ಸೊ ಒಬ್ಬರು ಅಂಕಲ್ ತೋರಿಸ್ತಾ ಇದ್ರು. ಸೊ ಅವ್ರಿಗೆ ಒಬ್ಬರು ಆಂಟಿ ಬಂದಿಲ್ಲ, ನಿಮ್ಗೆ ಅಷ್ಟು ತೋರ್ಸೋಕ್ಕೆ ಗೊತ್ತಾಗಲ್ಲ, ನಾನು ತೋರಿಸ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ಒಬ್ಬರು ಲೇಡಿ ಬಂದರು, ಅಕ್ಕ. ಸೊ ಅವರು ನನಗೆ ತೋರ್ಸೋಕ್ಕೆ ಶುರು ಮಾಡಿದ್ರು. ನಿನಗೆ ಯಾವ ಥರದ್ದು ಬೇಕಪ್ಪ ಅಂತೇಳಿ ಕೇಳಿದ್ರು. ಸೊ ನಾನು ನನಗೆ ಈ ಥರದ್ದು ಬೇಕಂತ ಹೇಳಿದೆ. ಅವ್ರು ಆ ರೀತಿ ವೆರೈಟಿಯಲ್ಲಿ ತೋರ್ಸೋಕೋದ್ರು. ಇನ್ನು ನನ್ನ ರೈಟ್ ಸೈಡಿಗೆಲ್ಲನೂ ಸ್ಯಾರೀಸ್ ಇದೆ, ಅದೆಲ್ಲ ಸಿಂಗಲ್ ಬಾರ್ಡರ್ಸ್, ಚಿಕ್ಕ ಬಾರ್ಡರ್. ಸೊ ಒಂದು 10,000 ಬಿಲೋ ಸ್ಯಾರೀಸ್ ಮೇ ಬಿ ಈ ಸೈಡ್ ಇರೋದೆಲ್ಲ. ಸೊ ನನಗೆ ಡಬಲ್ ಬಾರ್ಡರ್ ಜೊತೆಗೆ 3D ಕಲರ್ಸಲ್ಲಿ ಬೇಕಿರೋದ್ರಿಂದ ಈ ಕಡೆ ಸೈಡಿಗೆ ಬಂದೆ. ಸೊ ಈ ಕಡೆ ಬಂದು 3D ಕಲರ್ಸ್ ಇರುವಂಥ ಸ್ಯಾರಿ. ಸೊ ತುಂಬಾ ಚೆನ್ನಾಗಿದೆ ಕಲರ್ಸ್, ಡಿಸೈನ್ಸ್ ಎಲ್ಲ ಕೂಡ ಈ ಶಾಪಲ್ಲೂ. ಇದು ರವಿ ಪ್ರಕಾಶ್ ಟೆಕ್ಸ್ಟೈಲ್ಸ್ ಅಂತ ನೇಮ್ ಈ ಒಂದು ಶಾಪ್ದು. ಲಾಸ್ಟ್ ಈ ಶಾಪಿಗೆ ಬಂದಿದ್ದೀನಲ್ಲ, ಈ ಶಾಪ್ ನೇಮು ರವಿ ಪ್ರಕಾಶ್ ಟೆಕ್ಸ್ಟೈಲ್ಸ್ ಅಂತ. ನೀವು ಕೊಡಿಯಾಲಕ್ಕೆ ಹೋದರೆ ಒಂದು 2-3 ಅಥವಾ ಒಂದು 5 ಫೇಮಸ್ ಶಾಪ್ಗಳಿರ್ಬೋದು. ಈ ಒಂದು ಸಿಲ್ಕ್ ಸ್ಯಾರೀಸ್ ಫೇಮಸ್ ಆಗಿರುವಂತಹ ಸ್ಯಾರೀಸ್ಗಳು, ಎಲ್ಲ ಥರದ ವೆರೈಟಿ ಆ್ಯಂಡ್ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುವಂಥ ಶಾಪ್ಗಳು ಒಂದು 3-4 ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಒಂದು 3ಕ್ಕೆ ವಿಸಿಟ್ ಮಾಡಿದ್ದೆ. ಸೊ ಅಷ್ಟರಲ್ಲೇ ನಂಗೆ ಟೈಮ್ ಆಗಿಬಿಡ್ತು. ಸೊ ನಾನು ಮಿರರ್ ಹತ್ರ ಹೋಗಿ ನೋಡ್ತಾ ಇದ್ದೀನಿ ಹೇಗೆ ಕಾಣಿಸ್ತಿದೆ ನನಗೆ ಸ್ಯಾರಿ ಅಂತ. ಸೊ ನಾನು ತುಂಬ ಅಷ್ಟು ನೋಡಿದ್ರಲ್ಲಿ ನನಗೆ ಇದು ಒಂದು ನನ್ನ ಥಿಂಕಿಂಗಿಗೆ ಬೆಟರ್ ಆಪ್ಷನ್ ಅಂತ ಅನ್ನಿಸ್ತು. ನನಗೆ ಇಷ್ಟ ಆಯಿತು ಈ ಸ್ಯಾರಿ. ಆ್ಯಂಡ್ 3D ಕಲರ್ಸ್ ಬೇಕಂತ ಹುಡುಕ್ತಿದ್ದೆ, ಹಾಗೂ ಇದೆ. ಆ್ಯಂಡ್ ಹೆವಿ ಬಾರ್ಡರ್ ಬೇಡವಾಗಿತ್ತು, ಹಾಗೂ ಇದೆ. ಆ್ಯಂಡ್ ಮಿಡಲಲ್ಲೆಲ್ಲನೂ
ಗೋಲ್ಡ್ ಜರಿ ಬಂದಿದೆ. ಸೊ ಅದು ನಂಗೆ ಇಷ್ಟ ಆಯಿತು. ಆ್ಯಂಡ್ ನನ್ನ ಫೇಸಿಗೆ ಈ ಒಂದು ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ನಾನು ಈ ಒಂದು ಸ್ಯಾರಿನ ಚೂಸ್ ಮಾಡಿದೆ. ಇಷ್ಟ ಹಾಕಿದ ಸ್ಯಾರೀಸಲ್ಲಿ ನನಗೆ ಯಾವ್ದು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಫೈನಲಿ ನಾನು ಯಾವ ಸ್ಯಾರಿ ತೊಗೊಂಡೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಬಿಕಾಸ್ ನಾನು ಈ ಸ್ಯಾರಿ ಬಗ್ಗೆ ಅಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಡೆಫಿನೆಟ್ಲಿ ನಾನು ಈ ಸ್ಯಾರಿನೇ ಪರ್ಚೇಸ್ ಮಾಡಿರ್ತೀನಿ. ಹೌದು, ನಾನು ಪರ್ಚೇಸ್ ಮಾಡಿರುವಂತಹ ಸ್ಯಾರಿ ಇದು. ಆ್ಯಂಡ್ ಬೇಕಿದ್ರೆ ಇದ್ರ ಬಗ್ಗೆ ಡೀಟೇಲ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ, ಇದು ಸ್ಯಾರಿ ಹೇಗಿದೆ, ಪಲ್ಲು ಹೇಗಿದೆ, ಇದು ಬ್ಲೌಸ್ ಬಂದಿದೆಯಾ ಇಲ್ವಾ, ಈ ಸ್ಯಾರಿ ಕಾಸ್ಟ್ ಏನಾಯಿತು, ಪ್ರತಿಯೊಂದೂ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಇಲ್ಲಿ ಸ್ಯಾರೀಸ್ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಪ್ಯೂರ್ ಸ್ಯಾರೀಸ್ ಸಿಗುತ್ತೆ ನಿಮಗಿಲ್ಲಿ. ಬೆಸ್ಟ್ ನೀವು ಒಂದ್ಸಲ ವಿಸಿಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಲೈಕ್ ಆಗುತ್ತೆ. ನಾವು ಯೂಶ್ವಲಿ ಮೈಸೂರು ಸಿಲ್ಕ್ ಅಥವಾ ಬೇರೆ ಏನಾದರೂ ಅಂತಂದರೆ ನಾವು ಮೈಸೂರಿಗಂತೂ ಡೆಫಿನೆಟಾಗಿ ಹೋಗ್ತೀವಿ, KSICಗೆ ಹೋಗ್ತೀವಿ, ಬೇರೆ ಕಡೆ ಹೋಗ್ತೀವಿ. ಬಟ್ ನಾನು ಅಲ್ಲೆಲ್ಲ ನೋಡಿ ಇದೊಂದು ವಿಸಿಟ್ ಮಾಡೋಣ ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದು. ನಿಮಗೆ ನೋಡ್ತಿದ್ದೀರಾ ಅಲ್ವಾ, ಅಲ್ಲೇ ಮಗ್ಗ ಇದೆ, ನಮ್ಮ ಕಣ್ಮುಂದೆನೇ ಸೀರೆನ ನೇಯ್ದು ಕೊಡ್ತಾರೆ. ಸೊ ನೀವೇರಾದರೂ ವೆಯ್ಟ್ ಮಾಡ್ತೀರಾ, ನಮಗಿಂಥ ಸ್ಯಾರೀಸ್ ಬೇಕು, ಕಸ್ಟಮೈಸ್ ಮಾಡಿಕೊಡ್ಬೇಕು ಅಂತ ನೀವ್ಯಾರಾದರೂ ವೆಯ್ಟ್ ಮಾಡ್ತೀರಾ ಅಂದರೆ ನಿಮ್ಮ ಕಣ್ಮುಂದೆನೇ ಮಗ್ಗದಲ್ಲಿ ನೇಯ್ದು ಸೀರೆಯನ್ನು ನಿಮಗೆ ಕೊಡ್ತಾರೆ. ಸೊ ಇದು ಒಂದು ಬೆಸ್ಟ್ ಆಪ್ಷನ್, ಬೆಸ್ಟ್ ಪಾರ್ಟ್ ಈ ಒಂದು ಕೊಡಿಯಾಲದಲ್ಲಿ ಸೀರೆ ಪರ್ಚೇಸ್ ಮಾಡೋದಕ್ಕೆ ಅಂತ ನನಗನ್ಸುತ್ತೆ. ಸೊ ನಮಗೆ ಅಲ್ಲಿ ಎಲ್ಲರಿಗೂ ಯಾರೇ ಕಸ್ಟಮರ್ ಹೋದ್ರೂ ನೋಡೋದಕ್ಕೆ ಬಿಡ್ತಾರೆ ಈ ಒಂದು ಮಗ್ಗದ ಒಳಗಡೆ. ಆ್ಯಕ್ಚುಲಿ ನಾನು ಹೋದಾಗ ಒಂದೇ ಸೀರೆ ನೇಯ್ತಾ ಇದ್ರು. ಸೊ ಹಾಗಾಗಿ ನಾನು ಅದೊಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲಾಟ್ಸ್ ಆಫ್ ಲವ್.